ಮನುಷ್ಯನ ಜೀವನದಲ್ಲಿ ವಿದ್ಯಾಭ್ಯಾಸ, ಆರೋಗ್ಯ ಮತ್ತು ಉದ್ಯೋಗ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಮದುವೆ ಜೀವನ. ಏಜ್ 25-26 ಆಗುತ್ತೆ, ಮನೆಯಲ್ಲಿ ಮದುವೆ ಅನ್ನೋ ಒಂದು ವಿಚಾರ ಶುರು ಮಾಡ್ತಾರೆ. ಇಲ್ಲಿ ಮದುವೆ ಅಂದರೆ ಒಂದು ಗಂಡು ಹೆಣ್ಣಿನ ನಡುವಿರುವಂತಹ ದೈಹಿಕ ಮತ್ತು ಮಾನಸಿಕ ಸಂಬಂಧ ಅಷ್ಟೇ ಅಲ್ಲ, ಅದೊಂದು ಎರಡು ಕುಟುಂಬಗಳ ಒಂದು ಸಮ್ಮಿಲನ ಆಗ್ತದೆ ಮತ್ತು ಮುಂಬರುವ ಜನ್ರೇಷನ್ ಬೆಳೆಸಲಿಕ್ಕೆ ಮತ್ತು ವಂಶಾವಳಿನ ಮುಂದೂಡಿಸ್ಕೊಂಡು ಹೋಗಲಿಕ್ಕೆ ಸಿಗುವಂಥ ಒಂದು ದೊಡ್ಡ ಅಡಿಪಾಯ. ಈ ಮದುವೆ ಏನಾದರೂ ಡಿಲೇ ಆಯ್ತಪ್ಪ ಅಂತಂದರೆ, ಈ ಮದುವೆಗಳ ವಿನಾಕಾರಣ ಮದುವೆ ಮುಂದೂಡ್ತಾ ಹೋದರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಚಿಂತೆ ಆಗುತ್ತೆ. ವ್ಯಕ್ತಿಗಳು ಮಾನಸಿಕವಾಗಿ ತೊಂದರೆಗೊಳಗಾಗ್ತಾರೆ, ಮನೆಯಲ್ಲಿ ಕೂಡ ತಂದೆ ತಾಯಿಗಳು ಪೇಚಾಡ್ತಾರೆ. ಈ ರೀತಿ ನಿಮಗೂ ಆಗ್ತಾ ಇದ್ದರೆ ಇದ್ರ ಬಗ್ಗೆ ಒಂದು ಜ್ಯೋತಿಷ್ಯದ ಮುಖಾಂತರ ಸುಲಭವಾದಂತಹ ಕ್ಲಾರಿಟಿ ಬೇಕಂತಂದರೆ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ಮದುವೆಗೆ ಏನು ಮುಖ್ಯ ಆಗ್ತದೆ, ಇದಕ್ಕೆ ಕಾರಣಗಳು ಏನು, ವಿಳಂಬಕ್ಕೆ ಕಾರಣಗಳು ಏನು ಮತ್ತು ಇದಕ್ಕೆ ಸುಲಭ ಪರಿಹಾರಗಳನ್ನು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮದುವೆ ಅಂತ ಬಂದ ಮೇಲೆ ಗುರುಬಲ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಗುರುಬಲ ಅಂತಂದರೆ ನಿಮ್ಮ ರಾಶಿಯಿಂದ ಗುರು 1, 5, 7, 9 ಮತ್ತು 11ನೇ ಸ್ಥಾನದಲ್ಲಿ ಇದ್ದರೆ ಅದಕ್ಕೆ ಗುರುಬಲ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಹೆಣ್ಣು ಹುಡುಕ್ಲಿಕ್ಕೆ ಅಥವಾ ಗಂಡು ಹುಡುಕ್ಲಿಕ್ಕೆ ಒಳ್ಳೆಯ ಸಮಯ. ಇಂಥ ಸಮಯದಲ್ಲಿ ಮದುವೆ ನಿಶ್ಚಯ ಆಗೋದು, ಮದುವೆ ಆಗೋದು ಒಂದು ಮದುವೆಗೆ ಒಳ್ಳೆಯ ಪ್ರಾರಂಭನ ಕೊಡ್ತದೆ. ಬಟ್ ಇದಷ್ಟೇ ಬಹಳ ಮುಖ್ಯ ಆಗೋದಿಲ್ಲ. ಎಲ್ಲರೂ ಬರೀ ಇದನ್ನಷ್ಟೇ ಕೇಳ್ತಾರೆ. ಇದಕ್ಕಿಂತ ಮುಖ್ಯ ಏನಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿರುವಂತಹ 7ನೇ ಮನೆ ಅಂದರೆ ಸಪ್ತಮ ಭಾವ. ಈ ಸಪ್ತಮ ಭಾವನ ನಾವು ಕಾಮಭಾವ ಅಂತ ಹೇಳ್ತೀವಿ ಮತ್ತು ಪತ್ನಿಯ ಭಾವ ಅಂತ ಹೇಳ್ತೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, 7ನೇ ಭಾವದ ಮುಖಾಂತರ ಮದುವೆ ಜೀವನದ ಬಗ್ಗೆ ಮತ್ತು ನಿಮಗೆ ಸಿಗುವಂತಹ ಪಾರ್ಟ್ನರ್ ಬಗ್ಗೆ ನಾವು ತಿಳಿಸ್ಕೊಳ್ತೀವಿ. ಸೊ ಈ 7ನೇ ಭಾವ ಅಂತ ಬಂದ ಮೇಲೆ ಶುಭ ಗ್ರಹಗಳು ಫಲಿಸಿದರೆ, ಉದಾಹರಣೆಗೆ ಶುಕ್ರ ಅಥವಾ ಗುರು ಸಪ್ತಮ ಭಾವದಲ್ಲಿ ಇದ್ದರೆ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಅತ್ಯುತ್ತಮವಾಗಿ ಮದುವೆ ಆಗ್ತದೆ. ಮತ್ತು ಗುರು ಮಂಗಳ ದೃಷ್ಟಿ ಸಪ್ತಮ ಭಾವದ ಮೇಲೆ ಇತ್ತಪ್ಪ ಅಂತಂದರೆ ಆ ಜಾತಕನಿಗೆ 34ನೇ ವರ್ಷಕ್ಕೆ ಬಹಳ ಒಳ್ಳೆಯ ಲಕ್ಷ್ಮಿ ಯೋಗ ಸಿಗ್ತದೆ. ಅಂದರೆ ಮದುವೆ ಆಗೋದ್ರಿಂದ ದಾಂಪತ್ಯದಲ್ಲಿ ಲಕ್ಷ್ಮಿ ಸಿಗ್ತಾಳೆ. ಇನ್ನೊಂದೇನಪ್ಪ ಅಂದರೆ ಶುಕ್ರ ಬರೋದ್ರಿಂದ ಅತಿ ಬೇಗನೆ ಮದುವೆ ಆಗ್ತಾನೆ ಮತ್ತು ಒಳ್ಳೆಯ ರೀತಿ ಧನ ಸಂಪಾದನೆ ಅವನಿಗೆ ಆಗ್ತದೆ. ಬಟ್ ಈಗ ವಿಳಂಬ ಯಾಕಾಗ್ತದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಈ 7ನೇ ಭಾವದಲ್ಲಿ ಮೊದಲನೇದಾಗಿ ಅಶುಭ ಗ್ರಹನಾದ ರವಿ ಇತ್ತಪ್ಪ ಅಂತಂದರೆ ಸ್ವಲ್ಪ ಮದುವೆ ವಿಳಂಬ ಆಗ್ತದೆ ಮತ್ತು ಮದುವೆ ಆದಮೇಲೂ ಕೂಡ ಈಗೋ ಪ್ರಾಬ್ಲಮ್ಸ್ ಸ್ವಲ್ಪ ಮದುವೆಯಲ್ಲಿ ಜಾಸ್ತಿ. ಎರಡನೇದಾಗಿ ಮಂಗಳ 7ನೇ ಭಾವದಲ್ಲಿ ಬಂದರೆ ಅವನು ಕುಜದೋಷಿ ಆಗ್ತಾನೆ. ಈ ಕುಜದೋಷ ಆದರೆ ಮದುವೆ ತುಂಬ ವಿಳಂಬ ಆಗ್ತದೆ. ಬಟ್ ಮದುವೆ ಆದಮೇಲೆ ಕೂಡ ಏನಾದರೂ ಒಂದು ಸಮಸ್ಯೆಗಳು ಬರ್ತವೆ. ಬಟ್ ಅವನು ಸಪ್ತಮದಲ್ಲಿ ಮಂಗಳ ಇದ್ದು ಮಂಗಳನ ಮೇಲೆ ಗುರುದೃಷ್ಟಿ ಇತ್ತಂತಂದರೆ ಆ ಸಮಸ್ಯೆಗಳನ್ನು ಅನುಭವಿಸೋದಿಲ್ಲ. ಮತ್ತು 3ನೇ ಕಂಡೀಷನ್ ಏನಪ್ಪ ಅಂತಂದರೆ ಶನಿ ತುಂಬ ಪ್ರೊಲಾಂಗ್ ಮಾಡ್ತಾನೆ. ಮದುವೆ ಆಗಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ನಮ್ಮ ಎಷ್ಟೇ ಬೇಡಿಕೆಗಳನ್ನು ಕಡಿಮೆ ಮಾಡಿಕೊಂಡ್ರೂ ಕೂಡ ಏನಾದರೂ ಒಂದು ತಂಟು ತಕರಾರುಗಳನ್ನು ಕೊಟ್ಟು ಮದುವೆ ಡಿಲೇ ಮಾಡ್ತಾ ಇರ್ತಾನೆ. ಅದಾದ ನಂತರ ಈ ಕೆಲವು ಜನ ಪೇಚಾಡ್ತಾ ಇರ್ತಾರೆ, ಮದುವೆ ಫಿಕ್ಸ್ ಆಯಿತು ಸರ್, ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಆಗಬೇಕಿತ್ತು, ಬಟ್ ಮದುವೆ 1 ವಾರದಲ್ಲಿ ನಂದು ಮದುವೆ ಕ್ಯಾನ್ಸಲ್ ಆಯಿತು. ಇದು ಯಾಕೆ ಆಗ್ತದೆ ಅಂತಂದರೆ, ಅಚತ್ವವಾಗಿ ರಾಹು ಏನಾದರೂ ನಿಮ್ಮ ಸಪ್ತಮದಲ್ಲಿ ನೀಚನಾಗಿದ್ದರೆ ಮದುವೆ ಕ್ಯಾನ್ಸಲ್ ಆಗ್ತದೆ. ಈ 4 ಗ್ರಹಗಳ ಪ್ರಭಾವದಿಂದ ಅತಿ ಹೆಚ್ಚಾಗಿ ಮದುವೆಗಳು ವಿಳಂಬ ಆಗೋದು. ಇದಾದ ನಂತರ ಕೆಲವು ದೋಷಗಳಿಂದನೂ ಕೂಡ ಆಗ್ತದೆ. ಯಾವುದಪ್ಪ ಅಂತಂದರೆ, ಒಂದು ಕುಜದೋಷ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ಕಾಳಸರ್ಪದೋಷ. ಈ ಕಾಳಸರ್ಪದೋಷ ಜಸ್ಟ್ ಮದುವೆ ಅಲ್ಲ, ನಿಮ್ಮ ಕರಿಯರು, ವಿದ್ಯಾಭ್ಯಾಸ, ಲೈಫಲ್ಲಿ ಬರುವಂಥ ಅಪಾರ್ಚುನಿಟೀಸು ಎಲ್ಲನೂ ಕೂಡ ಡಿಲೇ ಮಾಡ್ತದೆ. ಸೊ ಇದು ಕೂಡ ಈ ದೋಷಗಳು ಕೂಡ ನಿಮಗೆ ತೊಂದರೆ ಇರ್ತದೆ. ಎಷ್ಟೋ ಜನ ಪರಿಹಾರಗಳ ಹಿಂದೆ ಓಡಿ ಮನೆ ದೇವ್ರನ್ನ ತುಂಬ ಇಗ್ನೋರ್ ಮಾಡ್ತಾರೆ. ಹಾಗಾಗಿ ಈ ಮನೆ ದೇವ್ರಿಗೆ ನಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಮದುವೆ ಬರ್ತದೆ. ಕೊನೆಯದಾಗಿ ಏನು ಹೇಳಬೇಕಪ್ಪ ಅಂತಂದರೆ, ಆದಷ್ಟು ಒಂದು ತಿಳಿ ವಯಸ್ಸಲ್ಲೇ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ಗುರುಗಳೇ ಏಜ್ 38, 39, 40 ಆಗಿರುತ್ತೆ, ಮದುವೆ ಆಗ್ತಿರಲ್ಲ ಅಂತ. ಈ ಮದುವೆ ವಿಚಾರದಲ್ಲಿ ಲೈಫ್ ಸೆಟಲ್ಮೆಂಟು, ಕರಿಯರ್ ಅಂತ ಹಿಂದೆ ಓಡಿ ಡಿಲೇ ಮಾಡ್ಕೊಳ್ಳೋದ್ರಿಂದ ಮುಂದೆ ಜಾತಕದಲ್ಲಿ ಗುರುಬಲ ಇದ್ದರೂ ಕೂಡ ಈ ಸಪ್ತಮ ಭಾವದ ತೊಂದರೆಗಳಿದ್ದಾಗ ಮದುವೆ ಆಗಲಿಕ್ಕೆ ಬಹಳ ತೊಂದರೆ ಆಗ್ತದೆ. ಆ ಟೈಮಲ್ಲಿ
ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಉಪಯೋಗವಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ಇಳಿ ವಯಸ್ಸಿನಲ್ಲೇ ಸರಿಯಾದ ಜ್ಯೋತಿಷಿಗಳಿಂದ ಇಲ್ಲ ನಿಮ್ಮ ಒಂದು ಜಾತಕದ ಸಲಹೆಗಳಿಂದ ನೀವು ಡಿಸಿಷನ್ಸ್ ತಗೊಳ್ಳೋದು ತುಂಬ ಮ್ಯಾಟರ್ ಆಗುತ್ತೆ. ನಮಸ್ಕಾರ.